ನಮಸ್ಕಾರ. ತುಂಬ ದಿನದ ನಂತರ ಮಾತಾಡುವಂಥ ಒಂದು ಅವಕಾಶ. ನಿನ್ನೆ ಲೋಕಸಭೆಯಲ್ಲಿ ಅಮಿತ್ ಶಾ ಅವರು ಸಂವಿಧಾನಕ್ಕೆ 113ನೇ ತಿದ್ದುಪಡಿಯನ್ನು ತರಲಿಕ್ಕೆ ಹೊರಟರು. ಇದರ ವಿರುದ್ಧ ವಿರೋಧ ಪಕ್ಷಗಳು, ಇಂಡಿ ಘಟಬಂಧನ, ವಿಶೇಷವಾಗಿ ಹೇಳಬೇಕು ಅಂತಂದರೆ ಕಾಂಗ್ರೆಸ್ ಪಕ್ಷ ವಾಚಾಮಗೋಚರವಾಗಿ ಬೈತಾ ಅದನ್ನು ವಿರೋಧಿಸ್ತಾ ಇದೆ. ಕಾಂಗ್ರೆಸ್ಸಿನ ಕೆ.ಸಿ. ವೇಣುಗೋಪಾಲ್ ಬಿಲ್ಲಿನ ಪ್ರತಿಯನ್ನೇ ಹರಿದು ಅದನ್ನು ಎಸ್ತಿತ್ತು. ಆಮೇಲೆ ನಿನ್ನೆ ಪ್ರಿಯಾಂಕಾ ಗಾಂಧಿ, ಇದು ಅತ್ಯಂತ ಡ್ರಕೋನಿಯನ್ ಲಾ, ಅಂದರೆ ತುಂಬ ಕ್ರೂರವಾದಂತಹ ಕಾನೂನು, ಅಸಂವಿಧಾನಿಕವಾದಂತಹ ಕಾನೂನು ಅಂತ ಹೇಳಿದರು. ಕಾಂಗ್ರೆಸ್ಸಿನ ಯುವರಾಜ ರಾಹುಲ್ ಗಾಂಧಿ, ಇದು ನಮ್ಮನ್ನು ಮಿಡಾಯ್ ವಿಲೇಜಿಗೆ ತೊಗೊಂಡು ಹೋಗುತ್ತೆ, ಅಲ್ಲಿ ರಾಜ ಯಾರನ್ನು ಬೇಕಾದರೂ ಒಂದು ದಿನದಲ್ಲಿ ವಜಾ ಮಾಡ್ಬೋದು, ಆ ರೀತಿಯಾದಂತಹ ಕಾನೂನು ತರ್ತಿದ್ದಾರೆ ಅಂತ ಹೇಳಿ. ಇದನ್ನೆಲ್ಲ ನೋಡಿದಾಗ ಏನಿದೆ ಕಾನೂನು ಅಂತ ಹೇಳಿ ನಾವು ನೋಡಿದರೆ, ಈ ಕಾನೂನಿನ ಸಾರಾಂಶ ಇಷ್ಟೇ: ಇಂಪಾರ್ಟೆಂಟ್ ಹುದ್ದೆಯಲ್ಲಿರುವವರು ಅಂತಂತಂದರೆ ಗುರುತರವಾದಂತಹ ಆಪಾದನೆಗಳಿಗೇನಾದರೂ ಬಂದು ಅತ್ಯಂತ ಮಹತ್ವವಾದಂತಹ ಸಂವಿಧಾನಿಕ ಪದವಿಗಳಾದಂತಹ ಪ್ರಧಾನಮಂತ್ರಿ, ಆಮೇಲೆ ಏನಪ್ಪ ಅಂತಾರೆ ಮುಖ್ಯಮಂತ್ರಿಗಳು, ರಾಜ್ಯದ ಕೇಂದ್ರದ ಮಂತ್ರಿಗಳು ಯಾರಾದರೂ ಇದ್ದರೆ ಅವರುಗಳ ಮೇಲೆ ಗುರುತರವಾದಂತಹ ಆಪಾದನೆ ಬಂದು ಅವರು ಅರೆಸ್ಟ್ ಆದಲ್ಲಿ 30 ದಿನಗಳ ಒಳಗಡೆ ಅವರಿಗೆ ಬೇಲ್ ಸಿಗದೇ ಇದ್ದ ಪಕ್ಷದಲ್ಲಿ 31ನೇ ದಿನ ಅವರು ತಮ್ಮ ಸ್ಥಾನದಿಂದ ವಜಾಗೊಳ್ತಾರೆ. ವಜಾಗೊಂಡ್ರೆ ಇವರು ಪೊಲಿಟಿಕಲ್ ಕರಿಯರೇ ಮುಗಿದೋಯ್ತಾ? ಇಲ್ಲ. ಅವರ ಮೇಲೆ ಟ್ರಯಲ್ ಆಗಿ ಆರೋಪವನ್ನು ಇದಾಗಿ ಅವರು ನಿರ್ದೋಷಿ ಅಂತ ಹೇಳಿ ಬಂದ ಮೇಲೆ ಮತ್ತೆ ಅವರು ಏನಪ್ಪ ಅಂದರೆ ಮೇನ್ ಸ್ಟ್ರೀಮ್ ರಾಜಕಾರಣಕ್ಕೆ ಬರಬಹುದು, ಮತ್ತೆ ಅವರು ಯಾವುದಾದ್ರು ಸ್ಥಾನಮಾನವನ್ನು ಅಲಂಕರಿಸಬಹುದು. ಅದಕ್ಕೆ ಯಾವುದೇ ರೀತಿಯಿಂದ ವಿರೋಧ ಇಲ್ಲ. ಯಾಕೆ ಈ ಕಾನೂನನ್ನು ತಗೊಂಡ್ಬಂದರು? ಇತ್ತೀಚಿನ ದಿನಗಳಲ್ಲಿ ನೀವು ನೋಡ್ತಾ ಇದ್ದೀರಾ ಏನಪ್ಪ ಅಂತಂತಂದರೆ ಸಂವಿಧಾನಾತ್ಮಕ ಮೌಲ್ಯಗಳು ದಿನದಿಂದ ದಿನ ಕೆಳಕ್ಕೆ ಹೋಗ್ತಾ ಇದೆ. ಇಂತಹ ಒಂದು ಸಂದರ್ಭದಲ್ಲಿ ಇಂತಹ ಒಂದು ಅಮೆಂಡ್ಮೆಂಟನ ಅವಶ್ಯಕತೆ ತುಂಬ ಇತ್ತು. ಭಾಳ ನಿಮಗೆ ಏನಪ್ಪ ಅಂತ ರೀಸೆಂಟದ್ದು ಒಂದು ಉದಾಹರಣೆ ಹೇಳಬೇಕು ಅಂತಂತಂದರೆ, ಹೋದ ವರ್ಷ ನಾವು ದೊಡ್ಡದಾದಂಥ ನಾಟಕವನ್ನು ದಿಲ್ಲಿಯಲ್ಲಿ ನೋಡಿದ್ವಿ. ಯಾರು ಏನಪ್ಪ ಅಂತಂತಂದರೆ ಆ್ಯಂಟಿ ಕರಪ್ಷನ್ ಕ್ರೂಸೇಡರ್ಸ್, ಭ್ರಷ್ಟಾಚಾರದ ವಿರುದ್ಧ ಹೋರಾಡಿ ಇದು ಮಾಡಿ ಏನಪ್ಪ ಅಂತಂದರೆ ರಾಮಲೀಲಾ ಮೈದಾನದಲ್ಲಿ ತಮ್ಮನ್ನು ತಾವು ಏನಪ್ಪ ಅಂತಂದರೆ ನಾವು ಭ್ರಷ್ಟಾಚಾರದ ವಿರುದ್ಧವಾಗಿ ಹೋರಾಡಲಿಕ್ಕೆ ಹುಟ್ಟಿದವರು ಅನ್ನೋ ಥರ ಬಂದಿದ್ದರು. ಆ ಎಲ್ಲ ಪುಣ್ಯಾತ್ಮರು ಯಾರು? ಅರವಿಂದ್ ಕೇಜ್ರಿವಾಲ್ ನೇತೃತ್ವದ ಆಮ್ ಆದ್ಮಿ ಪಕ್ಷ, ಲಿಕ್ಕರ್ ಗೇಟ್, ಆ ಸ್ಕ್ಯಾಮ್ನಲ್ಲಿ ಆ ಮನುಷ್ಯನನ್ನು ಅರೆಸ್ಟ್ ಮಾಡ್ತಾರೆ. 21 ಮಾರ್ಚ್ 2024ಗೆ ಅರವಿಂದ್ ಕೇಜ್ರಿವಾಲ್ ಅರೆಸ್ಟ್ ಆಗ್ತಾನೆ. ಅರೆಸ್ಟ್ ಆದರೂ ಆ ಮನುಷ್ಯ ತಿಹಾರ್ ಜೈಲಿಗೆ ಹೋದ್ರೂ ತನ್ನ ಪದವಿಗೆ ರಾಜೀನಾಮೆ ಕೊಡುವುದಿಲ್ಲ. ಆ ಮನುಷ್ಯ ಆಮೇಲೆ ರಾಜೀನಾಮೆ ಕೊಟ್ಟ. ಯಾವಾಗ ಕೊಟ್ಟ? ಇನ್ ದ ಮಂತ್ ಆಫ್ ಸೆಪ್ಟೆಂಬರ್, 15th ಸೆಪ್ಟೆಂಬರ್ 2024ಗೆ ಆ ಮನುಷ್ಯ ರಾಜೀನಾಮೆ ಕೊಡ್ತಾನೆ. ತಿಹಾರ್ದಿಂದನೇ ಜೈಲಲ್ಲಿಂದ ಆಡಳಿತ ನಡೆಸುವಂತಹ ದಾರ್ಶತನವನ್ನು ಮನುಷ್ಯ ತೋರಿಸ್ತಾನೆ. ಯಾಕೆ? ನಮ್ಮ ಸಂವಿಧಾನದಲ್ಲಿ ಒಂದು ಪ್ರಾವಿಷನ್ ಇಲ್ಲ. ನೈತಿಕವಾಗಿ ಹಿಂದೆ ಯಾರಿಂದಾದರೂ ಭ್ರಷ್ಟಾಚಾರದ ಆರೋಪ ಬಂತು ಅಥವಾ ಇದು ಬಂದರೆ ನೈತಿಕವಾಗಿ ಅವರು ತಮ್ಮ ಸ್ಥಾನದಿಂದ ಹೊರಗೆ ಹೋಗುವಂತಹ ಒಂದು ಉನ್ನತವಾದ ಮೌಲ್ಯಾಧಾರಿತ ರಾಜಕಾರಣ ಇತ್ತು. ದಿನೇ ದಿನೇ ಮೌಲ್ಯಾಧಾರಿತ ರಾಜಕಾರಣ ಕಡಿಮೆ ಆಗ್ತಾ ಬರ್ತಾ ಇದೆ. ಇದನ್ನು ನಾನು ಇದರ ಜನಕರು ಯಾರು ಅಂತ ಹೇಳೋದಾದರೆ ಭಾಳ ಏನಪ್ಪ ಅಂತಂದರೆ ನಾವು ಸುಮಾರು 50 ವರ್ಷ ಹಿಂದೆ ಹೋಗಬೇಕಾಗತ್ತೆ.
ರಾಜನಾರಾಯಣ್ ವರ್ಸಸ್ ಇಂದಿರಾ ಗಾಂಧಿ ಕೇಸ್ನಲ್ಲಿ ಅಲಹಾಬಾದ್ ಹೈಕೋರ್ಟು ಯಾವಾಗ ಇಂದಿರಾ ಗಾಂಧಿಗೆ ವ್ಯತಿರಿಕ್ತವಾದಂತಹ ತೀರ್ಪನ್ನು ಕೊಡುತ್ತೋ, ಇಡೀ ದೇಶದ ಮೇಲೆ 25 ಜೂನ್ 1975ಗೆ ಎಮರ್ಜೆನ್ಸಿಯನ್ನು ಡಿಕ್ಲೇರ್ ಮಾಡ್ತಾರೆ. ಬಿಕಾಸ್ ಏನಪ್ಪ ಅಂದರೆ ಇಂದಿರಾ ಗಾಂಧಿ ವಿರುದ್ಧವಾದಂತಹ ತೀರ್ಪು ಅಲಹಾಬಾದ್ ಹೈಕೋರ್ಟ್ ಕೊಟ್ಟಿರುತ್ತೆ. ಅದರ ವಿಚಾರಣೆ ಸುಪ್ರೀಂ ಕೋರ್ಟಲ್ಲಿ ಬರೋದಿರುತ್ತೆ. ಅದು ವಿಚಾರಣೆ ಸುಪ್ರೀಂ ಕೋರ್ಟಲ್ಲಿ ಬಂದಾಗ ಇಂದಿರಾ ಗಾಂಧಿ ಅವ್ರಿಗೆ ಗೊತ್ತಿರುತ್ತೆ ಏನಪ್ಪ ಅಂತಂದರೆ ಇದು ನನ್ನ ವ್ಯತಿರಿಕ್ತವಾದಂತಹ ತೀರ್ಪೇ ಸುಪ್ರೀಂ ಕೋರ್ಟಲ್ಲೂ ಬರುತ್ತೆ ಅಂಥೇಳಿ. ಅವರು ಏನು ಮಾಡ್ತಾರೆ, 7th ಆಗಸ್ಟ್, ಯಾಕಂದರೆ ಈ ಕೋರ್ಟಿನ ತೀರ್ಪು ಬಂದಾಗ ಸುಪ್ರೀಂ ಕೋರ್ಟ್ ಏನಪ್ಪ ರಜದಲ್ಲಿರುತ್ತೆ. ವಾಪಸ್ ಏನಪ್ಪ ಅಂತಾರೆ ಸುಪ್ರೀಂ ಕೋರ್ಟ್ ಸ್ಟಾರ್ಟ್ ಆಗೋ ಟೈಮಿಗೆ 11th ಆಗಸ್ಟಿಗೆ ಸ್ಟಾರ್ಟ್ ಆಗೋದಿರುತ್ತೆ. 7th ಆಗಸ್ಟ್ ಗುರುವಾರ ದಿವಸ ಏನಪ್ಪ ಅಂತಂದರೆ ಲೋಕಸಭೆಯಲ್ಲಿ ಒಂದು ಬಿಲ್ ಇಂಟ್ರೊಡ್ಯೂಸ್ ಮಾಡ್ತಾರೆ, ಅಮೆಂಡ್ಮೆಂಟ್ ಇಂಟ್ರೊಡ್ಯೂಸ್ ಮಾಡ್ತಾರೆ. 39ನೇ ಅಮೆಂಡ್ಮೆಂಟ್ ಇಂಟ್ರೊಡ್ಯೂಸ್ ಮಾಡಿ ಅಲ್ಲಿ ಏನು ಹೇಳ್ತಾರೆ, ಪ್ರಧಾನಮಂತ್ರಿ ಮತ್ತು ಲೋಕಸಭಾ ಸ್ಪೀಕರ್ನ ಎಲೆಕ್ಷನ್ ಆಯ್ಕೆಯನ್ನು ಯಾವುದೇ ಕೋರ್ಟ್ನಲ್ಲೂ ಏನಪ್ಪ ಅಂದ್ರೆ ಚುನಾವಣೆ ಮಾಡಲಿಕ್ಕೆ ಆಗೋದಿಲ್ಲ, ನಿಮಗೆ ಪ್ರಶ್ನಿಸಲಿಕ್ಕೆ ಆಗೋದಿಲ್ಲ, ಈ ಅಮೆಂಡ್ಮೆಂಟ್ ಅಂತ ಬರ್ತಾರೆ. ನೆಕ್ಸ್ಟ್ ಡೇ 8th ಶುಕ್ರವಾರ ಅದನ್ನು ರಾಜ್ಯಸಭೆಯಲ್ಲಿನೂ ಏನಪ್ಪ ಅಂತಂದರೆ ಪಾಸ್ ಮಾಡ್ಕೋತಾರೆ. ನೆಕ್ಸ್ಟ್ ಡೇ 9ನೇ ತಾರೀಕು ಶನಿವಾರ ದಿವಸ ಸುಮಾರು 17 ರಾಜ್ಯಗಳಲ್ಲಿ ಏನಪ್ಪ ಅಂದರೆ ಕಾಂಗ್ರೆಸ್ಸಿನ ಸರ್ಕಾರ ಇರುತ್ತೆ, ಎಲ್ಲ ರಾಜ್ಯಗಳು ಅದಕ್ಕೆ ಇದು ಮಾಡ್ತಾರೆ. 10ನೇ ತಾರೀಕು ಅಂದರೆ ರವಿವಾರ ದಿವಸ ರಾಷ್ಟ್ರಪತಿಗಳ ಅಂಕಿತ ಆಗುತ್ತೆ. 11ನೇ ತಾರೀಕು ಸುಪ್ರೀಂ ಕೋರ್ಟ್ ಬಾಗ್ಲ ತೆಗೆದು ಏನಪ್ಪ ಅಂತ ಕೇಸ್ ತೊಗೊಂಡ ತಕ್ಷಣ ಏನಪ್ಪ ಅಂತಂದ್ರೆ ನಿಮ್ಮ ನೀವು ಕೇಸ್ ತೊಗೊಳಕ್ಕೆ ಬರಲ್ಲ ಸ್ವಾಮಿ, ಯಾಕೆ ನಾವು ಕಾನೂನನ್ನೇ ಚೇಂಜ್ ಮಾಡ್ಕೊಂಡು ಬಂದು ನಿಂತಿದ್ದೀವಿ ಇಲ್ಲಿ. ಅಂದರೆ ಅಧಿಕಾರವನ್ನು ಬಿಟ್ಟು ಕೊಡದೇ ಇರೋದಕ್ಕೆ ಮೇಲ್ಪಂಕ್ತಿಯನ್ನು ಹಾಕಿದ್ದು ಏನಪ್ಪ ಅಂತಂದ್ರೆ ಶ್ರೀಮತಿ ಇಂದಿರಾ ಗಾಂಧೀಜಿಯವರು. ಇದರ ಅಧಿನಾಯಕಿ, ಇದರ ಜನಕ್ಕೆ ಅವರೇ ಅಂತ ಹೇಳಿ ನಾವು ಹೇಳೋದ್ರಲ್ಲಿ ಏನು ತಪ್ಪಿಲ್ಲ. ಮುಂದೆ ಫಾಟೋ ಸ್ಕ್ಯಾಮ್. ಬಿಹಾರದ ಅಂದಿನ ಮುಖ್ಯಮಂತ್ರಿ ಲಾಲೂ ಪ್ರಸಾದ್ ಯಾದವ್ ಅತ್ಯಂತ ಗುರುತರವಾದಂತಹ, ಇವಾಗ ಆಲ್ರೆಡಿ ಏನಪ್ಪ ಈಸ್ ಕನ್ವಿಕ್ಟೆಡ್ ಇನ್ ದಟ್ ಪರ್ಟಿಕ್ಯುಲರ್ ಕೇಸ್, ಆರೋಪ ಬಂತು. ಆಮೇಲೆ ಅದ್ರ ಮೇಲೆ ಏನಪ್ಪ ಅಂತಂತಾರೆ, ಅವ್ರ ಮೇಲೆ ಏನಪ್ಪ ಅಂದರೆ ಇನ್ವೆಸ್ಟಿಗೇಷನ್ ನಡಿಬೇಕು ಅನ್ನೋಂಥ ಟೈಮಲ್ಲಿ ಅವ್ರನ್ನ ಅರೆಸ್ಟ್ ಮಾಡೋಕ್ಕೆ ಬಂತಾರೆ. 25 ಜುಲೈ 1997ಗೆ ಅವ್ರನ್ನ ಅರೆಸ್ಟ್ ಆಗುತ್ತೆ. ಅಲ್ಲಿವರೆಗೂ ಆ ಮೊಂಡ ಮನುಷ್ಯ ಏನಪ್ಪ ರಾಜೀನಾಮೆ ಕೊಟ್ಟಿರಲ್ಲ. ಕೊಟ್ಟ ನಂತರ ಮುಂದೆ 28ನೇ ತಾರೀಕು ತನ್ನ ಹೆಂಡತಿಯನ್ನು ತಂದು ಚೀಫ್ ಮಿನಿಸ್ಟರ್ ಸ್ಥಾನದಲ್ಲಿ ಕೂಡಿಸ್ತಾನೆ ಆ ಮನುಷ್ಯ. ಇಂದಿರಾ ಗಾಂಧಿ ಅಧಿಕಾರಕ್ಕೋಸ್ಕರ ದೇಶವನ್ನು ಎಮರ್ಜೆನ್ಸಿಗೆ ತಳ್ಳಿದಂತಹ ದಿಟ್ಟ ಮಹಿಳೆ. ಲಾಲೂ ಪ್ರಸಾದ್ ಯಾದವ್ ಏನಪ್ಪ ಅಂತಂತಂದರೆ ಅಧಿಕಾರ ತನ್ನ ಮನೆಯಿಂದ ಹೊರಗೆ ಹೋಗಬಾರ್ದು ಅನ್ನೋಕ್ಕೆ ತನ್ನ ಹೆಂಡತಿಯನ್ನು ತಂದು ಕೂಡಿಸ್ತ. ಇಂತಹ ಕರಪ್ಟ್ ಇದ್ದಂಥವ್ರು ಏನಪ್ಪ ಅಂತಂದರೆ ಅರವಿಂದ್ ಕೇಜ್ರಿವಾಲ್ ನಾನು ಜೈಲಲ್ಲೂ ಹೋದ್ರು, ಜೈಲಲ್ಲೂ ನಾನು ಏನಪ್ಪ ಅಧಿಕಾರ ಬಿಟ್ಕೊಡೋಲ್ಲ ಅಂತಂತಹ ಭಂಡ. ಇಂಥವರೆಲ್ಲರೂ ಇದನ್ನು ಅಪೋಸ್ ಮಾಡ್ತಿದ್ದಾರೆ. ದ ಸೋ ಕಾಲ್ಡ್ ಇಂಟಲೆಕ್ಚುವಲ್ ಸರ್ಕಲ್ ಅನ್ನೋದು ಏನಪ್ಪ ಅಂತಂದ್ರೆ ಇಷ್ಟಿಷ್ಟು ಏನು ಟ್ವಿಟರ್ಗಳನ್ನು ಬರೀತಿದ್ದಾರೆ, ಏನಪ್ಪ ಅಂದ್ರೆ ಇದು ಮಾಡ್ತಿದ್ದಾರೆ. ಇಲ್ಲ ಇಟ್ಸ್ ಅ ಡ್ರಕೋನಿಯನ್ ಲಾ, ಏನಪ್ಪ ಅಂತ ಅಪೋಸಿಷನನ್ನು ವೀಕ್ ಮಾಡುವಂಥದ್ದು. ಸ್ವಾಮಿ, ನಿಮಗೆ ಮೋದಿ ತನ್ನ ಕೈ ಕಟ್ಟಿಸ್ಕೊಳ್ಳಿಗೆ ತಾನೇ ಒಂದು ಹಗ್ಗ ಕೊಡ್ತಿದ್ದಾನೆ ಸ್ವಾಮಿ. ನಿಮಗೇನಪ್ಪ ಅಂತಂದರೆ ಆರೋಪ ಮಾಡ್ತೀರಾ, ರಫಲ್ನಲ್ಲಿ ತಿಂದು ಹಾಕಿದ್ದಾರೆ, ಅದರಲ್ಲಿ ಮಾಡಿದ್ದಾರೆ, ಭ್ರಷ್ಟಾಚಾರ ಆಗಿದೆ ಅಂತ ಹೇಳಿ ತಗೊಂಡೋಗಿ ಕೇಸನ್ನು ಹಾಕಿ ಸುಪ್ರೀಂ ಕೋರ್ಟಲ್ಲಿ. ಮೋದಿ ನಿಜವಾಗ್ಲೂ ತಪ್ಪು ಮಾಡಿದರೆ ಅಥವಾ ಇದ್ರೆ ನೀವು ಮೋದಿಯನ್ನು ತೆಗಿಲಿಕ್ಕೆ ಮೋದಿನೇ ಒಂದು ದೊಡ್ಡ ಆಪ್ಷನ್ ತೆಗೆದು ಕೊಟ್ಟಿದ್ದಾರಲ್ಲ, ಅದೆಲ್ಲ ಬಿಟ್ಟು ನೀವು ಇದನ್ನು ಡ್ರಕೋನಿಯನ್ ಲಾ ಇದು ಅಂತ ಹೇಳಿ ನೀವು ಹೇಗೆ ಸ್ವಾಮಿ? ಯಾಕೆ ಈಗ ಯಾವುದೇ ಒಬ್ಬ ಸರ್ಕಾರಿ ಕರ್ಮಚಾರಿ ತನ್ನ ಡ್ಯೂಟಿ ಅವರ್ಸ್ನಲ್ಲಿ ಮಾಡಿದಂತಹ ತಪ್ಪುಗಳಿಗೆ ಅವನೇನಾದರೂ ಇದು ಬಂದರೆ ಇಮಿಡಿಯೇಟ್ಲಿ ಅವನನ್ನು ಕೆಲಸದಿಂದ ವಜಾಗೊಳಿಸ್ತಾರೆ, ಸಸ್ಪೆಂಡ್ ಆಗ್ತಾನೆ. ರಾಜಕಾರಣಿಗಳು ಅದರಿಂದ ಮೇಲೇನಾ? ಕಾನೂನಿನಿಂದ ರಾಜಕಾರಣಿಗಳು ಮೇಲೇನಾ? ಅಧಿಕಾರ ಯಾರಿಗೂ ಶಾಶ್ವತ ಅಲ್ಲ. ಅಧಿಕಾರದಲ್ಲಿ ಇರುವವನು ಮೌಲ್ಯಯುತವಾಗಿರಬೇಕಾಗಿದೆ ಅಂತ ಹೇಳಿ ಒಂದು ಸಮಾಜ ಬೇಡ್ತದೆ. ನಮ್ಮಲ್ಲಿ ಆದರ್ಶವನ್ನು ನಾವು ಶ್ರೀರಾಮಚಂದ್ರನಿಗೆ ಹೋಲಿಸ್ಕೊಂಡು ಕೇಳ್ತೀವಿ.
ಎಂತಹ ಓಪನ್ ಸೊಸೈಟಿ ಇದ್ದಂತಹ ಅಮೇರಿಕಾದಲ್ಲೂ ಸಹ ಅಂತಹ ಫಾರ್ವರ್ಡ್ ಥಿಂಕಿಂಗ್ ಓಪನ್ ಸೊಸೈಟಿ ಇದ್ದಂತಹ ಇದರಲ್ಲೂ ನೀವು ಏನಪ್ಪ ಅಂದರೆ ಬಿಲ್ ಕ್ಲಿಂಟನ್ ಪ್ಲೇಸಲ್ಲಿ ತೆಗೆದು ನೋಡಿದಾಗ ಏನಪ್ಪ ಅಲ್ಲಿ ಜನ ತಾವೆಂಥವ್ರು ಇದ್ದರು ಏನು ತಮ್ಮ ಇದರಲ್ಲಿ ಏನಪ್ಪ ಇದ್ದಿದ್ರು ಸಹಿತ ತಮ್ಮನ್ನು ಆಳ್ತಿರುವಂಥ ಸಚ್ಚಾರಿತ್ರನಾಗಿರಬೇಕು ಅಂತ ಹೇಳಿ ಮೊನಿಕಾ ಲಿವಾನ್ಸ್ಕಿ ಕೇಸಲ್ಲಿ ನೋಡಿರ್ಬೋದು ನೀವೆಲ್ಲ. ಯಾವತ್ತಿಗೂ ಏನಪ್ಪ ಅಂತಂತಂದರೆ ಅಧಿಕಾರದ ಉನ್ನತ ಸ್ಥಾನದಲ್ಲಿರುವವರು ಮೌಲ್ಯಾಧಾರಿತವಾಗಿ ಬದುಕಬೇಕು, ಮೌಲ್ಯಾಧಾರಿತವಾಗಿ ಇರಬೇಕು. ಆ ರೀತಿ ಮೌಲ್ಯಗಳು ಕಡಿಮೆ ಆಗ್ತಿದ್ದ ಒಂದೇ ಕಾರಣಕ್ಕಾಗಿ ಇಂತಹ ಒಂದು ಬಿಲ್ಲನ್ನು ತರುವಂತಹ ಅನಿವಾರ್ಯತೆ ಬಂದಿದೆ. ಈ ಬಿಲ್ಲನ್ನು ಸಪೋರ್ಟ್ ಮಾಡಲ್ಲ ಅಂತಂತಂದರೆ ಇವರು ಬಂಡತನ ಯಾವ ಮಟ್ಟದಲ್ಲಿದೆ, ಇದು ತಮ್ಮಂತಾವೇ ಇವರೆಲ್ಲರೂ ಎಕ್ಸ್ಪೋಸ್ ಮಾಡ್ಕೋತಿದ್ದಾರೆ. ಅದಕ್ಕಾಗಿ ಇದನ್ನು ಜನರಿಗೆ ಮಿಸ್ಲೀಡ್ ಮಾಡೋಕ್ಕಿಂತ ಮುಂಚೆ ಜನರು ಇದರ ಬಗ್ಗೆ ಜಾಗೃತರಾಗಬೇಕು. ನಿಮ್ಮ ಪ್ರತಿಯೊಂದು ಎಂ ಪಿಗೂ ನೀವು ಏನಪ್ಪ ಅಂತ MLA ಯಾರಿಗೆ ಆರಿಸ್ತೀರಿ ಏನಪ್ಪ ಅಂತಂದರೆ ಈ ಬಿಲ್ಲನ್ನು ನೀವು ಅಪೋಸ್ ಮಾಡಲಿಕ್ಕೆ ಕಾರಣ ಏನಪ್ಪ, ಯಾರು ಇದರ ವಿರುದ್ಧವಾಗಿ ಮಾತಾಡ್ತಾರೋ ಅವರು ದೇ ಆರ್ ಅಕೌಂಟೇಬಲ್. ನಾವು ಆರಿಸಿ ಗಳಿಸಿದ ಜನಪ್ರತಿನಿಧಿ ಏನಪ್ಪ ಅಂತಂದರೆ ಹಿ ಈಸ್ ಅಕೌಂಟೇಬಲ್ ಟು ಅಸ್. ಅವನು ಏನೋ ಒಂದು ಹಗರಣ ಮಾಡ್ದ, ಇದು ಮಾಡ್ದ, ನನ್ನ ಜಾತಿಯವನು ಇರಲಿ ಬಿಡು ಅಂತ ಸ್ವಾಮಿ. ಏನಪ್ಪ ಅಂತಂದರೆ ಇಟ್ಸ್ ಅ ಪಬ್ಲಿಕ್ ಮನಿ, ನ್ಯಾಷನಲ್ ಇಂಟ್ರೆಸ್ಟ್, ಇಡೀ ದೇಶ ಸರ್ವೋಪರಿ. ಇದನ್ನೆಲ್ಲವನ್ನು ಮೀರಿ ಇವರು ರಾಜಕಾರಣಿಗಳು ಯಾರೂ ಅಲ್ಲ. ಅದಕ್ಕಾಗಿ ಜಾಗೃತ ಸಮಾಜ ಇದನ್ನು ನೋಡಿಕೊಂಡು ಇದನ್ನು ಆದಷ್ಟು ಜನರಿಗೆ ಏನಪ್ಪ ಅಂತ ಜಾಗೃತ ಮಾಡಬೇಕು ಅಂತ ಹೇಳ್ತೀನಿ. ನಮಸ್ಕಾರ.